ಕನ್ನಡ ನುಡಿದಂತೆ ಬರೆಯುವ, ಬರೆದಂತೆ ನುಡಿಯುವ ಪ್ರಪಂಚದ ಒಂದು ಸುಂದರವಾದ ಭಾಷೆ. ಹಲ್ಮಿಡಿ ಶಾಸನದಿಂದ ಪ್ರಾರಂಭವಾಗಿ ಪಂಪ, ರನ್ನ, ಕುವೆಂಪು ಅವರವರೆಗೆ ಕನ್ನಡ ಸಮೃದ್ಧಿ ಹೊಂದಿದೆ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಕುತೂಹಲದಿಂದ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳುತ್ತೇನೆ. ಉತ್ತರಿಸಿ, ಜಾಣರಾಗಿ, ಸಿಹಿ ಸವಿಯಿರಿ. ಮೊದಲನೆಯದು ರೂಢನಾಮ. ಹಿಂದಿನಿಂದ ರೂಢವಾಗಿ ಬಂದಿರತಕ್ಕಂಥಕ್ಕೆ ರೂಢನಾಮ ಎನ್ನುತ್ತಾರೆ. ಎರಡನೆಯದು ಅಂಕಿತನಾಮ. ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎಂದು ಕರೆಯುತ್ತಾರೆ. ಮೂರನೇದು ಅನ್ವರ್ಥನಾಮ. ಅನ್ವರ್ಥನಾಮ ಅಂದರೆ ಇವುಗಳ ರೂಪ, ಸ್ವಭಾವ ಇವುಗಳನ್ನೇ ಅನ್ವರ್ಥನಾಮ ಎನ್ನುತ್ತಾರೆ. ಇಂದು ನಾವು ಉದಾಹರಣೆಗಳನ್ನು ನೋಡೋಣ. ಕಾವೇರಿ ಅಂಕಿತನಾಮ. ಬೆಂಗಳೂರು ಅಂಕಿತನಾಮ. ನದಿ ರೂಢನಾಮ. ತೋಟ ರೂಢನಾಮ. ಪೊಲೀಸ್ ಅನ್ವರ್ಥನಾಮ. ರೋಗಿ ಅನ್ವರ್ಥನಾಮ. ಕನ್ನಡ ಕೂಟದ ಚಟುವಟಿಕೆಗಳು ಈ ಮೂಲಕ ಮುಕ್ತಾಯಗೊಳಿಸಲು ಒಂದು ವಚನದ ಮೂಲಕ ಮುಕ್ತಾಯಗೊಳಿಸುತ್ತೇನೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳೆ ಉಂಟು ಜಂಗಮ ಕಳೆಯಿಲ್ಲ.